ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ. ಜಾಗೃತಿ ಜಾಥಾ ಸ್ವಚ್ಛತಾ ಹಿ ಸೇವಾ ಅಭಿಯಾನ. ದಾಂಡೇಲಿಯ ಅಂಬೇವಾಡಿಯಿಂದ ಚೆನ್ನಮ್ಮ ವೃತ್ತದವರೆಗೆ ಸ್ವಚ್ಛತಾ ಹಿ ಸೇವಾ ಅಭಿಯಾನದ ಅಡಿ ಜಾಗೃತಿ ಜಾಥಾ ಸ್ವಚ್ಛತಾ ಶ್ರಮದಾನ. ಸ್ವಚ್ಛತಾ ಹಿ ಸೇವಾ ಅಭಿಯಾನದ ಅಡಿಯ ದಾಂಡೇಲಿ ತಾಲೂಕಾ ಆಡಳಿತ ಮತ್ತು ನಗರ ಆಡಳಿತದ ಸಹಕಾರ ಅಡಿಯಲ್ಲಿ ನಗರದ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದ ನೇತೃತ್ವದಲ್ಲಿ ಅಂಬೇವಾಡಿಯಿಂದ ಚೆನ್ನಮ್ಮ ವೃತ್ತದವರೆಗೆ ಸ್ವಚ್ಛತಾ ಹಿ ಸೇವಾ ಅಭಿಯಾನ ಅಡಿ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಶುಕ್ರವಾರ ಬೆಳಿಗ್ಗೆ 11 ಗಂಟೆಗೆ ಹಮ್ಮಿಕೊಳ್ಳಲಾಗಿತ್ತು. ಸ್ವಚ್ಛತಾ ಹಿ ಸೇವಾ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದ ಪ್ರಾಚಾರ್ಯರಾದ ದತ್ತಾತ್ರೇಯವರು ಚಾಲನೆಯನ್ನು ನೀಡಿ ಮಾತನಾಡುತ್ತಾ, ಎಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಲ್ಲಿ ಆರೋಗ್ಯ ಸದೃಢವಾಗಿರುತ್ತದೆ. ಸ್ವಚ್ಛತೆ ಇದ್ದಲ್ಲಿ ಮಾತ್ರ ನೆಮ್ಮದಿ ಸಂತೃಪ್ತಿ ಜೀವನ ನಡೆಸಲು ಸಾಧ್ಯ. ಈ ನಿಟ್ಟಿನಲ್ಲಿ ಸ್ವಚ್ಛ ಪರಿಸರ ನಿರ್ಮಾತ ನಾವಾಗಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಉಪನ್ಯಾಸಕರಾದ ನಿಂಗಪ್ಪ, ಬಾಬುಜರಿ, ಗೋಪಾಲ್, ವೆಲೆಂಟೆಪ್, ಪ್ರತಾಪ್, ಜಿಟಿಎನ್ಟಿಸಿ ಕಾಲೇಜಿನ ಅಧಿಕಾರಿಗಳಾದ ವಿ ಮಿರಾಸಿ, ಲತಾ ಭಟ್ ಮುಂತಾದವರು ಹಾಗೂ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಅಂಬೇವಾಡಿಯಿಂದ ಹೊರಟ ಜಾಗೃತಿ ಜಾಥಾದ ಜೊತೆಗೆ ಗಣೇಶ್ ನಗರದ ಬಸ್ ನಿಲ್ದಾಣ ಹಾಗೂ ಗಣೇಶ ದೇವಸ್ಥಾನದ ಮುಂಭಾಗದಲ್ಲಿ ಸ್ವಚ್ಛತೆ, ಸೋಮಾನಿ ಸರ್ಕಲ್ ಫುಟ್ಪಾತ್ ಸ್ವಚ್ಛತೆ ಮಾಡಿ ನಗರಸಭಾ ಸದಸ್ಯರು ವಿಜಯ್ ಕುಮಾರ್ ಕೋಳೇಕರ್ ಗಿಡ ನೆಡೆಸಿದರು ಹಾಗೂ ನಗರದ ಕೇಂದ್ರ ಬಸ್ ನಿಲ್ದಾಣದ ಆವರಣದಲ್ಲಿ ಸ್ವಚ್ಛಗೊಳಿಸಿದರು. ಡಿಪೋ ಮ್ಯಾನೇಜರ್ ಎಲ್ಎಚ್ ರಾಠೋಡ್ ಸ್ವಚ್ಛತಾ ಶ್ರಮದಾನದಲ್ಲಿ ಪಾಲ್ಗೊಂಡು ಗಿಡ ನೆಡೆಸಿದರು. ನಂತರ ಚೆನ್ನಮ್ಮ ಸರ್ಕಲ್ ಮತ್ತು ಬರ್ಚಿ ರೋಡ್ ಸ್ವಚ್ಛತಾ ಮೂಲಕ ಜಿಟಿಎನ್ಟಿಸಿ ಕೇಂದ್ರಕ್ಕೆ ಹಿಂತಿರುಗಿ ಕಾರ್ಯಕ್ರಮ ಮುಕ್ತಾಯಗೊಳಿಸಿದರು. ನಮಸ್ಕಾರ. ಇವತ್ತು ನಾವು ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮ ಅಂಗವಾಗಿ
ನಾವು ಸರ್ಕಾರ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ವತಿಯಿಂದ ಸ್ವಚ್ಛತಾ ಹಿ ಕಾರ್ಯಕ್ರಮ ಅಭಿಯಾನನ ಹಮ್ಮಿಕೊಂಡಿದ್ದೀವಿ. ಇದು ಉದ್ದೇಶ ಏನಂತಂದರೆ ಸಾಕಷ್ಟು ಜನಗಳು ತಮ್ಮ ಕಸನ ಅಲ್ಲಿ ರಸ್ತೆ ಮೇಲೆ ಬಿಸಾಕೋದ್ರಿಂದ ನಮ್ಮ ನಗರ ಶುಚಿ ಆಗೋದು ಬಿಟ್ಟು ಕಲುಷಿತ ಜಾಸ್ತಿ ಆಗ್ತಾ ಇದೆ. ಇದನ್ನು ಒಂದು ಮಾಹಿತಿನ ಜನಗಳಲ್ಲಿ ಮೂಡಿಸೋದಕ್ಕೋಸ್ಕರ ನಾವು ವಿದ್ಯಾರ್ಥಿಗಳ ಕಡೆಯಿಂದ ಇವತ್ತು ರ್ಯಾಲಿ ಮಾಡಿಬಿಟ್ಟು ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ ವರ್ಷದ ಥೀಮ್ ಬಂದುಬಿಟ್ಟು ಸ್ವಭಾವ ಸ್ವಚ್ಛತಾ ಅಂತ ಕಾರ್ಯಕ್ರಮ ಅಡಿಯಲ್ಲಿ ನಾವು ಇವತ್ತು ಸ್ವಚ್ಛತೆ ಬಗ್ಗೆ ಜನಗಳಿಗೆ ಒಂದು ಮಾಹಿತಿ ತಲುಪಿಸೋಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಧನ್ಯವಾದಗಳು. ಸುಮಾರು ಎಷ್ಟು ಸ್ಥಳಗಳಲ್ಲಿ ನೀವು ಇದು ಸ್ವಚ್ಛತಾ ಇವತ್ತು ನಾವು ಸುಮಾರು 4 ಸ್ಥಳಗಳಲ್ಲಿ ಸ್ವಚ್ಛತಾ ಅಭಿಯಾನನ ನಾವು ಆರಂಭಿಸಿದ್ವಿ. ಆರಂಭದಲ್ಲಿ ನಾವು ಬರ್ಚಿ ರೋಡ್ ಹತ್ರ ಗಣೇಶ ಮಂದಿರ ಹತ್ರ, ಹಾಗೆ ಗಣೇಶ ಒಂದು ನಗರಸಭೆ ಬಸ್ ಸ್ಟ್ಯಾಂಡ್ ಹತ್ರ ಮಾಡಿದ್ವಿ. ಜೊತೆಗೆ ಇದು ಪೊಲೀಸ್ ಸ್ಟೇಷನ್ ಮುಂದೆ ಹಾಗೂ ಬಸ್ ಸ್ಟ್ಯಾಂಡ್ ಎದುರುಗಡೆ ನಾವೇನು ಮಾಡಿದ್ದೀವಿ, ಇವತ್ತು ಸ್ವಚ್ಛತೆನ ಹಮ್ಮಿಕೊಂಡಿದ್ವಿ. ಮತ್ತೆ ನಂತರ ಚೆನ್ನಮ್ಮ ಸರ್ಕಲ್ ಅಲ್ಲಿ ಚೆನ್ನಮ್ಮ ಸರ್ಕಾರ ಮುಖಾಂತರ ರ್ಯಾಲಿ ಮಾಡ್ಕೊಂಡು ಓಡ್ತೀವಿ ನಾವು ಅಷ್ಟೇ, ಜನಗಳಿಗೆ ಒಂದು ಸ್ವಚ್ಛತೆ ಬಗ್ಗೆ ಒಂದು ಮಾಹಿತಿ ಮೂಡಲಿ ಅಂತ ಹೇಳ್ಬಿಟ್ಟು. ಹಾಗೂ ಅದೇ ರೀತಿಯಲ್ಲಿ ನಗರಸಭೆಯಿಂದ ನಗರದ ಎಲ್ಲ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ಚಟುವಟಿಕೆಗಳು, ನಿಬಂಧ ಸ್ಪರ್ಧೆ, ಫೋಟೋ ಫ್ರೇಮ್, ಪೇಂಟಿಂಗ್, ತ್ಯಾಜ್ಯ ವಸ್ತುಗಳಿಂದ ನಿರ್ಮಿಸುವ ಕಲಾ ಸ್ಪರ್ಧೆ, ಅನೇಕ ಚಟುವಟಿಕೆಗಳು ಏರ್ಪಡಿಸಲಾಗಿತ್ತು.